ಯುವಶಕ್ತಿ ಗೆಳೆಯರ ಬಳಗ ಪಾಂಡುಪುರ ವತಿಯಿಂದ 60 ಕೆಜಿ ಒಳಗಿನ ಹೊನ್ನೂರು ಬೆಳಕಿನ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಪಟ್ಟಣದ ಕೃಷ್ಣನಗರ 3ನೇ ಹಂತದಲ್ಲಿ ಅರಣ್ಯ ಇಲಾಖೆ ಬಳಿ ನಡೆದ ಕಬಡ್ಡಿ ಪಂದ್ಯಾವಳಿಗೆ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಎಚ್.ಸಿ. ಮಹೇಶ್ ರೈಡ್ ಮಾಡುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು. ಆರಂಭಿಕ ಪಂದ್ಯದಲ್ಲಿ ರಾಮನಗರ ರಾಕ್ಸ್ ಹಾಗೂ ಚುಂಚನಗಿರಿ ತಂಡಗಳ ನಡುವೆ ಸೆಣಸಾಟ ನಡೆಯಿತು. ಉತ್ತಮ ಪೈಪೋಟಿಯಿಂದ ಕೂಡಿದ್ದ ಆಟದಲ್ಲಿ ಪ್ರಾರಂಭದಿಂದಲೂ ಉತ್ತಮ ಆಟ ಪ್ರದರ್ಶಿಸುವ ಮೂಲಕ ಚುಂಚನಗಿರಿ ತಂಡ ಮೇಲುಗೈ ಸಾಧಿಸಿತು. ಅಂತಿಮವಾಗಿ ಚುಂಚನಗಿರಿ ತಂಡವು 36 ಅಂಕಗಳ ಅಂತರದಿಂದ ಗೆಲುವಿನ ಬೀರಿತು. ಬಳಿಕ ಬಿಡದಿ ಹಾಗೂ ಹಂಪಪ್ಪರ ನಡುವೆ ಸೆಣಸಾಟ ನಡೆಯಿತು. ಈ ಪಂದ್ಯವು ಪೈಪೋಟಿಯಿಂದ ಕೂಡಿತ್ತು. ಎರಡು ತಂಡಗಳು ಸಮಬಲ ಹೋರಾಟ ನಡೆಸಿದವು. ಬಿಡದಿ ತಂಡವು 14-12 ಅಂಕಗಳ ಅಂತರದಿಂದ ಗೆಲುವು ಸಾಧಿಸಿತು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಶಿವಕುಮಾರ್, ಮುಖಂಡರಾದ ಪಟೇಲ್ ಕೃಷ್ಣೇಗೌಡ, ಅಂಬಿ ಸತೀಶ್, ಆರೋಹಳ್ಳಿ ಹಟೀಶ್, ರಾಜೇಶ, ಉಮೇಶ, ಯುವಶಕ್ತಿ ಬಳಗದ ವೆಂಕಟೇಶ್, ವಿನೋದ, ಕರಿಯ, ಅಭಿ, ರವಿ, ಪುನಿ, ಆರೋಳಿ ರಾಮು ಇತರರಿದ್ದರು. ಈ ವೇಳೆ ಪಂದ್ಯಾವಳಿಗೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಮಾಜಿ ಶಾಸಕ ಸಿ.ಎಸ್. ಪುಟ್ಟರಾಜ್ ಅವರನ್ನು ಯುವಶಕ್ತಿ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಬಡ್ಡಿ ಪಂದ್ಯಾವಳಿಗೆ ಶುಭ ಕೋರಿ ಅಲ್ಲಿಂದ ಮಾಜಿ ಶಾಸಕ ಪುಟ್ಟರಾಜ್ ಅವರು ತೆರಳಿದರು. ಊಟ ಕುಡಿಸ್ಬಿಡೋಣ. ಊಟ ಮಾಡಲಿ. ಹರೀಶಣ್ಣನವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಅಣ್ಣ ಹರೀಶಣ್ಣ, ರೈಟ್ ಮಾಡ್ತೀವಿ, ಒಂದು ಫೋಟೋ ತೆಗಿ. ಈ ಪಂದ್ಯಾವಳಿಯನ್ನು ಅದ್ಭುತವಾಗಿ ನಡೆಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತಿದ್ದಾರೆ. ಮತ್ತೊಂದು ಅಂಕ ಚುಂಚನಗಿರಿ ತಂಡಕ್ಕೆ. ಈ ಪಂದ್ಯಾವಳಿಯು ಪ್ರೋ ಕಬಡ್ಡಿ ನಿಯಮವನ್ನು ಹೊಂದಿರುತ್ತದೆ. ಊಟ ಕುಡಿಸ್ಬಿಡೋಣ. ಊಟ ಮಾಡಲಿ. ಪ್ಲಾಸ್ಟಿಕ್
ಓಕೆ ಒಳ್ಳೆದಾಗಲಿ ಚೆನ್ನಾಗಿ